ಬ್ರಹ್ಮಕುಮಾರಿ ಗಂಗಾಜಿಯವರು ಕಾನ್ಪುರದ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಚಾಲಕರಾಗಿದ್ದರು. ಅವರು ಈ ವಿಷಯದ ಬಗ್ಗೆ ಈ ರೀತಿ ತಿಳಿಸ್ತಾರೆ. ಎಂದಿನಿಂದ ನಾನು ಓಂ ಮಂಡಲಿಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದೆ, ಅಂದಿನಿಂದ ನನ್ನ ಖುಷಿ ದಿನ ದಿನಕ್ಕೂ ಹೆಚ್ಚುತ್ತಾ ಹೋಯಿತು. ಅಲ್ಲಿಯ ವಾತಾವರಣ ಶುದ್ಧವಾಗಿರ್ತಾ ಇತ್ತು. ಆತ್ಮಗಳಿಗೆ ಶಾಂತಿಯ ಅನುಭವ ಆಗ್ತಾ ಇತ್ತು. ಜನ್ಮ ಜನ್ಮಾಂತರದ ಬಾಯಾರಿಕೆ ತೀರ್ತಾ ಇದೆ ಅನ್ನೋದು ಆತ್ಮನಲ್ಲಿ ಅನುಭೂತಿಯಾಗ್ತಾ ಇತ್ತು. ಓಂ ಮಂಡಲಿಯಲ್ಲಿ ಯಾವ ಜ್ಞಾನವನ್ನು ಕೊಡ್ತಾ ಇದ್ರು ಅದರಿಂದ ಮನಸ್ಸು ವಿಷಯ ವಿಕಾರಗಳಿಂದ ದೂರ ಹೋಗ್ತಾ ಇತ್ತು ಹಾಗೂ ಪವಿತ್ರತೆಯ ಮಾರ್ಗದಲ್ಲಿ ತೊಡಗ್ತಾ ಇತ್ತು. ಅಲ್ಲಿ ಜ್ಞಾನಾಮೃತದ ಸೇವನೆ ಮಾಡಿಸುವಂಥವರು ಕೂಡ ಸ್ವಯಂ ದೇಹ ರೂಪದ ಮಣ್ಣಿನ ಗೊಂಬೆ ಅಂತ ತಿಳಿತಾ ಇರಲಿಲ್ಲ, ಆದರೆ ಅವಿನಾಶಿ ಆತ್ಮ ಅಂತ ನಂಬ್ತಾ ಇದ್ರು. ನಾವು ದೇಹಾಭಿಮಾನವನ್ನು ಬಿಟ್ಟು ಆತ್ಮ ನಿಶ್ಚಯವಾಗುವ ಅಭ್ಯಾಸ ಮಾಡ್ತಾ ಇದ್ವಿ. ಇದರ ಫಲಸ್ವರೂಪ ನಮ್ಮ ಉಪರಾಮ ವೃತ್ತಿ ಹಾಗೂ ಈಶ್ವರಿಯ ಆಕರ್ಷಣೆಯನ್ನು ನೋಡಿ ನಮ್ಮ ಲೌಕಿಕ ಸಂಬಂಧಿಗಳು ಹೆದರ್ತಾ ಇದ್ರು. ಇವರು ಈ ರೀತಿ ಮಾತುಗಳನ್ನು ಆಡಿದ್ರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಅವರು ಚಿಂತೆ ಮಾಡ್ತಾ ಇದ್ರು. ಆದ ಕಾರಣ ಈ ಮಾರ್ಗದಿಂದ ಇವರನ್ನು ದೂರ ಮಾಡಬೇಕು ಮತ್ತು ಓಂ ಮಂಡಲಿಗೆ ಹೋಗುವ ಅನ್ಯ ಕನ್ಯೆಯರು, ಮಾತೆಯರು ಹಾಗೂ ಪುರುಷರ ಸಂಬಂಧಿಗಳಿಂದಲೂ ಕೂಡ ಈ ವಿಷಯ ತಿಳಿದು ಬಂತು. ಏನೆಂದರೆ ಓಂ ಮಂಡಲಿಗೆ ಹೋಗುವ ನರನಾರಿಯರು ವಿಷಯ ವಿಕಾರಗಳನ್ನು ಬಿಡ್ತಾರೆ ಹಾಗೂ ಪವಿತ್ರ ಜೀವನವನ್ನು ಆಚರಣೆ ಮಾಡ್ತಾರೆ. ಈಗ ನಮ್ಮ ಮಾತಾಜಿಯವರಿಗೆ ಹಾಗೂ ಅಣ್ಣ ಸಂಬಂಧಿಗಳಿಗೂ ಕೂಡ ಅಸುರಿ ಸ್ವಭಾವದ ಜನರು ಪ್ರಚೋದನೆ ಮಾಡ್ತಾ ಇದ್ರು ಮತ್ತು ಅವರ ಮೇಲೆ ಒತ್ತಡ ಹಾಕ್ತಾ ಇದ್ರು. ಇವರನ್ನು ಓಂ ಮಂಡಲಿಗೆ ಹೋಗೋದನ್ನು ನಿಲ್ಲಿಸಿ ಅಂತ ಹೇಳ್ತಾ ಇದ್ರು. ಈ ಜನರು ವಿಷಯ ಭೋಗ ಮಾಡೋದಿಲ್ಲ ಅಂದರೆ ಹೇಗೆ ಸೃಷ್ಟಿ ಮುಂದುವರಿಯುತ್ತೆ? ಇದಂತೂ ಭಿನ್ನವಾದ ಸತ್ಸಂಗ. ಅಲ್ಲಿಗೆ ಹೋಗುವ ಜನರು ಬ್ರಹ್ಮಚರ್ಯದ ಪಾಲನೆ ಮಾಡ್ತಾರೆ. ಆದ ಕಾರಣ ಇವರನ್ನು ಸತ್ಸಂಗಕ್ಕೆ ಹೋಗಲಿಕ್ಕೆ ಬಿಡಬಾರ್ದು. ಈ ಜನರು ಹುಚ್ಚರು. ಸತ್ಸಂಗದಲ್ಲಿ ಪವಿತ್ರತೆಯ ಚರ್ಚೆಯನ್ನು ಕೇಳಿ ಬ್ರಹ್ಮಚರ್ಯದ ಸಂಪೂರ್ಣ ಪಾಲನೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಈ ಪ್ರಕಾರದ ಕೆಟ್ಟ ಸಂಸ್ಕಾರದ ಜನ ನಮ್ಮನ್ನು ಹುಚ್ಚರು ಅಂತ ತಿಳ್ಕೊಂಡ್ರು. ಆದರೆ ನಾವು ಅವರನ್ನು ಹುಚ್ಚರು ಅಂತ ತಿಳ್ಕೊಂಡಿದ್ವಿ. ಯಾಕೆಂದರೆ ಪ್ರತಿದಿನ ಓಂ ಜಯ ಜಗದೀಶ ಹರೇ ಈ ಪ್ರಕಾರದ ಆರತಿ ಮಾಡ್ತಾ ಇರುವಾಗ ವಿಷಯ ವಿಕಾರವನ್ನು ನಾಶ ಮಾಡು, ಪಾಪವನ್ನು ತೊಳೆ ದೇವ ಎಂದು ಗಾಯನ ಮಾಡ್ತಾರೆ ಹಾಗೂ ನಾನು ಮೂರ್ಖ, ಕಟುಕ, ಕಾಮಿ ಎಂದು ಸ್ವಯಂ ಒಪ್ಕೊಳ್ತಾರೆ. ಆದರೆ ವ್ಯಾವಹಾರಿಕ ಜೀವನದಲ್ಲಿ ಕಾಮ ಮಹಾಶತ್ರುವನ್ನು ಬಿಡೋದಿಲ್ಲ. ಅವರು ಭಗವಂತನ ಮೂರ್ತಿಯ ಮುಂದೆ ಸ್ವಯಂ ಮೂರ್ಖ, ಕಳ್ಳ, ಕಾಮಿ ಅಂತ ಒಪ್ಕೊಳ್ತಾರೆ. ಆದರೆ ಮನೆಗೆ ಬಂದು ಕಾಮ ವಿಕಾರವನ್ನು ನರಕದ ಬಾಗಿಲು ಎಂದು ಒಪ್ಪುವ ನಮ್ಮನ್ನು ಅವರು ಹುಚ್ಚರು ಅಂತ ಭಾವಿಸ್ತಾ ಇದ್ರು. ಕೊನೆಗೆ ನಾನು ಅವರಿಗೆ ಹೇಳ್ತಾ ಇದ್ದೆ, ತಾವು ನನ್ನನ್ನು ಸತ್ಸಂಗಕ್ಕೆ ಹೋಗಲಿಕ್ಕೆ ಏಕೆ ತಡೀತೀರಾ ಅಂತ. ಒಂದು ಸಮಯ ಜೀವನದಲ್ಲಿ ಯಾವುದಾದ್ರೂ ಕೆಟ್ಟದಾಗಿದ್ದರೆ ನೀವು ಹೇಳಿ, ನಾನು ಮನೆಯ ಕೆಲಸವನ್ನೆಲ್ಲ ಮಾಡ್ತೇನೆ, ಫ್ಯಾಷನ್ ಮಾಡೋದಿಲ್ಲ, ಯಾರೊಂದಿಗೂ ಜಗಳ ಮಾಡೋದಿಲ್ಲ, ಹೊರಗಡೆ ಸುಮ್ಮನೆ ಸುತ್ತೋದಿಲ್ಲ. ನೀವು ನನ್ನಲ್ಲಿ ಯಾವ ಕೆಟ್ಟದ್ದನ್ನು ನೋಡಿ ನನ್ನನ್ನು ಸತ್ಸಂಗಕ್ಕೆ ಹೋಗಲಿಕ್ಕೆ ತಡೀತಾ ಇದ್ದೀರಾ ಅಂತ ತಾದಿ ಕೇಳ್ತಾ ಇದ್ರು. ಅವರು ನನ್ನಲ್ಲಿ ಯಾವುದೇ ಕೆಟ್ಟದ್ದನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅವರ ಮನಸ್ಸಿನಲ್ಲಿ ಇವಳು ನಿರ್ವಿಕಾರಿಯಾಗುವ ಪುರುಷಾರ್ಥ ಮಾಡ್ತಾ ಇದ್ದಾಳೆ ಹಾಗೂ ನಮಗೆ ಇವಳ ವಿವಾಹ ಅವಶ್ಯವಾಗಿ ಮಾಡಿಸ್ಲೇಬೇಕು ಅಂತ ಅನ್ನಿಸ್ತಾ ಇತ್ತು. ಕೊನೆಗೆ ಅವರು ನಾನು ಸತ್ಸಂಗಕ್ಕೆ ಹೋಗೋದನ್ನು ತಡೀತಾ ಇದ್ರು. ಅವರು ಅನೇಕ ಬಾರಿ ನನ್ನನ್ನು ಕೊಠಡಿಯಲ್ಲಿ ಬಂಧಿಸಿ ಬೀಗವನ್ನು ಹಾಕಿದ್ರು ಹಾಗೂ ಕೆಲವು ಬಾರಿ ಊಟ ಮಾಡೋದಿಲ್ಲ ಅಂದರೆ ಹೊಡಿತಾ ಇದ್ರು. ಆದರೆ ನನಗೆ ಸಿಕ್ಕಿದ ಅವಿನಾಶಿ ಸುಖದ ಆಧಾರವನ್ನು ಹೇಗೆ ಬಿಡೋದು? ನಾನು ಮತ್ತೆ ಮತ್ತೆ ಓಂ ಮಂಡಲಿಯ ಸತ್ಸಂಗಕ್ಕೆ ಹೋಗ್ತಾ ಇದ್ದೆ. ನಾನು ನನ್ನ ತಂದೆ ತಾಯಿಗೆ ಸ್ಪಷ್ಟ ಶಬ್ದಗಳಲ್ಲಿ ಹೇಳ್ತಾ ಇದ್ದೆ, ಊಟ ಮಾಡದೇ ಇರ್ತೇನೆ, ಆದರೆ ಜ್ಞಾನಾಮೃತವನ್ನು ಸೇವಿಸದೇ ಇರಲಿಕ್ಕಂತೂ ಸಾಧ್ಯ ಇಲ್ಲ ಅಂತ. ಆದ ಕಾರಣ ನನ್ನನ್ನು ಸತ್ಸಂಗಕ್ಕೆ ಹೋಗಲಿಕ್ಕೆ ಬಿಡಿ. ಅವರು ನಾನು ಅಲುಗಾಡೋದಿಲ್ಲ ಅಂತ ಕೊನೆಗೆ ಒಬ್ಬ ಮಂತ್ರವಾದಿಯನ್ನು ಕರೆದು ಇವರ ಮೇಲೆ ಜಾದು ಆಗಿದೆ, ಅದನ್ನು ಮಂತ್ರ ಮಾಡಿ ಇಳಿಸಿ ಅಂತ ಹೇಳಿದ್ರು. ಅವರು ಮಾಟವನ್ನು ತೆಗೆಯಲು ಪ್ರಯತ್ನ ಮಾಡಿದ್ರು, ಅನೇಕ ಮಂತ್ರಗಳನ್ನು ಓದಿದ್ರು ಹಾಗೂ ಏನನ್ನೋ ನನಗೆ ಹಠದಿಂದ ಕುಡಿಸ್ಲಾಯಿತು. ಆದರೆ ಈಶ್ವರಿಯ ಮಂತ್ರದ ಮೇಲೆ ಮನುಷ್ಯನ ಮಂತ್ರ ಎಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗತ್ತೆ?
ಕೊನೆಗೆ ಅವರು ತಮ್ಮ ಮನಸ್ಸಿನಲ್ಲಿ ಸೋಲನ್ನು ಒಪ್ಕೊಂಡ್ರು ಹಾಗೂ ಈಕೆಗೆ ಪ್ರಭುವಿನಲ್ಲಿ ಸತ್ಯವಾದ ಪ್ರೀತಿ ಇದೆ ಅಂತ ತಿಳ್ಕೊಂಡ್ರು. ಆಗ ನನ್ನ ಲೌಕಿಕ ಸಂಬಂಧಿಗಳಿಗೆ ನನ್ನ ಮೇಲೆ ಬಹಳ ಕ್ರೋಧ ಇತ್ತು. ನಾನು ಓಂ ಮಂಡಲಿಯಿಂದ ಈಶ್ವರೀಯ ಜ್ಞಾನದ ಬರವಣಿಗೆಯನ್ನು ತರ್ತಾ ಇದ್ದೆ. ಅದನ್ನು ನಾವು ವಾಣಿ ಅಥವಾ ಮುರಳಿ ಅಂತ ಹೇಳ್ತೇವೆ. ನನಗೆ ಅದನ್ನು ಓದಲಿಕ್ಕೇ ಬಿಡ್ತಾ ಇರಲಿಲ್ಲ. ನಾನು ಶಾಂತ ಸಮಾಧಿಯಲ್ಲಿ ಕುಳಿತಿರುವಾಗ ವಿಘ್ನ ಹಾಕ್ತಾಯಿದ್ರು ಹಾಗೂ ನನ್ನನ್ನು ಕುಳಿತುಕೊಳ್ಳಿಕ್ಕೆ ಬಿಡ್ತಾ ಇರಲಿಲ್ಲ. ಅವರು ನನ್ನನ್ನು ಬಹಳ ಅವಮಾನ ಮಾಡ್ತಾಯಿದ್ರು. ಆದರೆ ಅವರು ನನಗೆ ಎಷ್ಟೆಷ್ಟು ನಿಂದನೆಯನ್ನು ಮಾಡಿದಷ್ಟು ನನಗೆ ಅನ್ನಿಸ್ತಾ ಇತ್ತು ಇದೆಲ್ಲವೂ ಸ್ವಾರ್ಥದ ಸಂಬಂಧ ಅಂತ. ನಾನು ಯೋಚನೆ ಮಾಡ್ತಾ ಇದ್ದೆ, ಇವರು ಎಂತಹ ಪ್ರಕಾರದ ಜನ ಅಂತ. ಇದು ಎಂಥ ಪ್ರಪಂಚ ಆಗಿದೆ, ಇದು ಯಾವ ರೀತಿ ಸಂಸಾರ, ಏನು ಇವರಿಗೆ ಜ್ಞಾನಾಮೃತ ಇಷ್ಟ ಆಗೋದಿಲ್ವಾ? ಇವರನ್ನು ವಿಷಯ ವಿಕಾರದ ಮೋಹಿನಿ ಮಾಯೆ ಅಷ್ಟೊಂದು ಮೋಡಿ ಮಾಡಿಬಿಟ್ಟಿದೆ ಅಂತ ಅನ್ನಿಸ್ತಾ ಇತ್ತು. ಆಗ ನನಗೆ ಬಾಲ್ಯದ ದಿನಗಳಲ್ಲಿ ಕೇಳ್ತಾ ಇದ್ದ ಶ್ರೀಮದ್ ಭಾಗವತದಲ್ಲಿ ಗೋಪಿಯರ ಚರಿತ್ರೆ ನೆನಪಿಗೆ ಬರ್ತಾ ಇತ್ತು. ಅದರಲ್ಲಿ ನಾನು ಓದಿದ್ದೆ, ಭಗವಂತನ ಮುರಳಿ ನಾದವನ್ನು ಕೇಳಿ ಗೋಪಿಕೆಯರು ನಶೆಯಲ್ಲಿ ಓಡಿ ಬರ್ತಾ ಇದ್ರು ಹಾಗೂ ಅವರು ಓಡಿ ಹೋಗಿ ಅಲ್ಲಿ ಶ್ರೀಕೃಷ್ಣನಲ್ಲಿಗೆ ಸೇರಿಬಿಡ್ತಾ ಇದ್ರು. ಆದರೆ ಅವರ ಲೌಕಿಕ ಸಂಬಂಧಿ ಪುರುಷರು ಅವರನ್ನು ತಡೀತಾ ಇರಲಿಲ್ಲ. ಆಗ ನಾನು ಈ ವೃತ್ತಾಂತವನ್ನು ಓದಿ ಯೋಚನೆ ಮಾಡ್ತಾ ಇದ್ದೆ, ಏನು ಗೋಪಿಕೆಯರಿಗೆ ಕೇಳಿಸ್ತಿದ್ದ ಭಗವಂತನ ಮುರಳಿಯ ನಾದ ಅವರ ಸಂಬಂಧಿಗಳಿಗೆ ಗೊತ್ತಾಗ್ತಾ ಇರಲಿಲ್ವಾ? ಆಗ ನಾವು ನಮ್ಮ ಅನುಭವದಿಂದ ತಿಳ್ಕೊಂಡ್ವಿ. ನಾವಂತೂ ಜ್ಞಾನ ಮುರಳಿಯನ್ನು ಕೇಳಿ ಅತೀಂದ್ರಿಯ ಸುಖದಿಂದ ತುಂಬಿ ಹೋಗಿದ್ವಿ. ಆದರೆ ನಮ್ಮ ಲೌಕಿಕ ಸಂಬಂಧಿಗಳು, ಅಣ್ಣ ಬಾಂಧವರು ನಮ್ಮನ್ನು ಮುರಳಿ ಕೇಳಲಿಕ್ಕೆ ಹೋಗಲಿಕ್ಕೆ ತಡೀತಾ ಇದ್ರು. ಆದರೆ ನಾವು ನಮ್ಮನ್ನು ಬಹಳ ಭಾಗ್ಯಶಾಲಿಗಳು ಅಂತ ತಿಳ್ಕೊಂಡಿದ್ವಿ. ಯಾಕೆಂದರೆ ನಾವು ಅದೇ ಜ್ಞಾನ ಗೋಪಿಕೆಯರು ಆಗಿರುವುದಾಗಿ ಭಾವಿಸ್ತಾ ಇದ್ವಿ. ಸ್ವಯಂ ಜ್ಞಾನಾಮೃತ ಕುಡಿದೇ ಇರೋ ಕಾರಣ ನಮ್ಮ ಲೌಕಿಕ ಸಂಬಂಧಿಗಳು ನಮ್ಮ ಮೇಲೆ ನಿಂದನೆ ಹಾಕ್ತಾ ಇದ್ರು. ಅದನ್ನು ನಾವು ಖುಷಿಯಿಂದ ಸಹನೆ ಮಾಡ್ಕೊಳ್ತಾ ಇದ್ವಿ. ಆ ನಿಂದನೆಯ ಕತೆ ತುಂಬ ದೊಡ್ಡದು. ಒಂದು ದಿನ ನನ್ನ ಲೌಕಿಕ ತಾಯಿಯವ್ರಿಗೆ ಒಂದು ವಿಚಾರ ಬಂತು, ಈ ಕನ್ಯೆಯ ವಿವಾಹ ಮಾಡಬೇಕು. ಯಾಕೆಂದರೆ ಇವರ ಮನಸ್ಸು ಸತ್ಸಂಗದಿಂದ ದೂರವಾಗಿ ಸಂಸಾರದ ಮಾತುಗಳ ಕಡೆ, ತಿನ್ನೋದ್ರ, ತೊಡೋದ್ರ ಹಾಗೂ ಭೋಗಿಸುವುದರ ಕಡೆ ತೊಡಗಬೇಕು ಅಂತ. ಆದರೆ ನಾನು ವಿಕಾರಿ ಮದುವೆ ಹಾಳು ಮಾಡುತ್ತೆ ಅಂತ ನಂಬಿದ್ದೆ. ಆದ ಕಾರಣ ಗಂಗೆ ದಾದಿಯವರು ಅವ್ರಿಗೆ ಹೇಳ್ತಾರೆ, ಮಾತಾಜಿ ನಾನಂತೂ ಜ್ಞಾನ ಮೀರ ಆಗಿದ್ದೇನೆ. ನನಗಂತೂ ಗಿರಿಧರ ಗೋಪಾಲ ಒಬ್ಬರೇ ಸಾಕು, ಬೇರೆ ಯಾರೂ ಬೇಡ. ನಾನು ಅವರಿಗೆ ಸೇರಿದ್ದೇನೆ. ನನ್ನ ಮನಸ್ಸಿನ ಒಪ್ಪಂದ ಪ್ರಭುವಿನೊಂದಿಗೆ ಆಗಿ ಹೋಗಿದೆ. ಈಗ ಬೇರೆಯವರೊಂದಿಗೆ ಆಗಲಿಕ್ಕೆ ಹೇಗೆ ಸಾಧ್ಯ? ನಾನು ನನ್ನ ಮನಸ್ಸಿನಲ್ಲಿ ಮೋಹವನ್ನು ನೆಲೆಸಿಕೊಂಡಿದ್ದೇನೆ. ಈಗ ಬೇರೆಯವರಿಗೆ ಸ್ಥಳ ಎಲ್ಲಿದೆ? ನನ್ನ ಈ ಮಾತುಗಳನ್ನು ಕೇಳಿ ನನ್ನ ಲೌಕಿಕ ಸಂಬಂಧಿಗಳಿಗೆ ಬಹಳ ಕೋಪ ಬಂತು. ಅವರು ಒಂದು ಬಾರಿ ಅಂತೂ ಎಷ್ಟು ಹೊಡೆದಿದ್ರು ಅಂದರೆ ನಾನು ಏನು ಹೇಳಲಿ. ಅವರು ಹೇಳಿದ್ರು, ಎಲ್ಲಿಯವರೆಗೆ ವಿವಾಹ ಆಗಲಿಕ್ಕೆ ಒಪ್ಪೋದಿಲ್ಲ ಅಲ್ಲಿಯವರೆಗೆ ಹೊಡಿತೇವೆ ಹಾಗೂ ಹೊಡೆದು ನಿಮ್ಮನ್ನು ಸಾಯಿಸ್ತೇವೆ. ಹೇಳು ನಿನ್ನ ಬಾಯಿಂದ ನಾನು ಮದುವೆ ಆಗ್ತೀನಿ ಅಂತ ತುಂಬ ಫೋರ್ಸ್ ಮಾಡ್ತಾಯಿದ್ರು. ದಾದಿ ಹೇಳ್ತಾಯಿದ್ರು, ನಾನು ನಿಮಗೆ ನನ್ನ ಮನಸ್ಸಿನ ಸತ್ಯವಾದ ಮಾತನ್ನು ಸ್ಪಷ್ಟವಾಗಿ ಹೇಳ್ತೇನೆ. ನಾನು ಮೀರಾ ಆಗಿದ್ದೇನೆ. ನಾನು ಗಿರಿಧರ ಗೋಪಾಲನಿಗೆ ಸೇರಿದ್ದೇನೆ. ಈಗ ನಾನು ವಿಕಾರಿಯ ಜೊತೆ ಮದುವೆ ಆಗೋದಿಲ್ಲ. ಓಂ ಮಂಡಲಿಯಲ್ಲಿ ಹೋಗುವಂಥ ನಾವು ಕನ್ಯೆಯರು ವಿಕಾರ ತುಂಬಿದ ಪುರುಷರೊಂದಿಗೆ ವಿವಾಹ ಆಗೋದ್ರ ವಿರುದ್ಧ ಆಗಿದ್ದೇವೆ. ಆದರೆ ನಮ್ಮ ಪವಿತ್ರತೆಯ ಮಾತು ಅವರಿಗೆ ತಿಳಿತಾ ಇರಲಿಲ್ಲ. ಕೊನೆಗೆ ಒಂದು ದಿನ ನನ್ನನ್ನು ಕತ್ತಲೆಯ ಕೋಣೆಯಲ್ಲಿ ಬಂಧಿಸಿದ್ರು, ಸರಪಳಿಯಿಂದ ಕಟ್ ಹಾಕಿದ್ರು ಹಾಗೂ ನನ್ನ ಕೈಗಳ ಮೇಲೆ ಬರೆ ಎಳೆದ್ರು. ಆದರೆ ನನಗೆ ಆ ಕತ್ತಲೆ ಕೋಣೆಯಲ್ಲಿ ಪ್ರಕಾಶ ಕಾಣಿಸ್ತು. ಅವರು ನನಗೆ ಭೋಜನವನ್ನು ಕೊಡೋದನ್ನು ಕೂಡ, ಊಟವನ್ನು ಕೊಡೋದನ್ನು ಕೂಡ ನಿಲ್ಲಿಸಿದ್ರು. 2-3 ದಿನಗಳ ನಂತರ ನನಗೆ ತುಂಬ ಹಸಿವಾಗಿತ್ತು. ಆದರೆ ಅಷ್ಟೇ ಪ್ರಭುವಿನ ಜೊತೆಗೆ ನನಗೆ ಆಕರ್ಷಣೆ ಹೆಚ್ಚಿತ್ತು. ಒಳಗಿನಿಂದ ಒಳಗೆ ಪ್ರಭುವಿನಲ್ಲಿ ಹೇಳಿದೆ, ಪ್ರಭು ತಾವಂತೂ ಕನ್ಯೆಯರ ಪ್ರೀತಿ ಪಾತ್ರರಾಗಿದ್ದೀರಾ. ನಾವು ಕನ್ಯೆಯರ ರಕ್ಷಣೆ ಮಾಡೋದ್ರಲ್ಲಿ ನೀವು ಏಕೆ ತಡ ಮಾಡ್ತಾ ಇದ್ರಿ? ನೋಡಿ ನನಗೆ ಈ ಜನ ಎಷ್ಟು ಕಷ್ಟವನ್ನು ಕೊಡ್ತಾರೆ.
ಪ್ರಭು, ನನ್ನ ಮರ್ಯಾದೆಯನ್ನು ನೀನೇ ಕಾಪಾಡ್ಕೋ. ಪ್ರಭು, ನನ್ನನ್ನು ಈ ವಿಕಾರಿ ಸಂಬಂಧಿಗಳ ಬಂಧನದಿಂದ ಬಿಡಿಸು. ಇದೇ ಬಂಧನದಲ್ಲಿ ದಾದಿಯವರು ಒಂದು ವಿಚಿತ್ರ ಅನುಭವ ಮಾಡ್ತಾರೆ. ವಿರಹ ವೇದನೆಯಲ್ಲಿ ಮುಳುಗೋಗ್ತಾರೆ. ನಾನು ದೇಹದ ಧ್ಯಾನವನ್ನು ಮರ್ತೋಗ್ತಾರೆ. ಆಗ ಶ್ರೀಕೃಷ್ಣ ಕೊಳಲನ್ನು ನುಡಿಸುವ ಹಾಗೆ ಸಾಕ್ಷಾತ್ಕಾರ ಆಗತ್ತೆ. ಸಾಕು, ಆ ಸುಂದರ ಮೂರ್ತಿಯನ್ನು ನೋಡ್ತಲೇ ಅಲೆದಾಡ್ತಿದ್ದ ಆತ್ಮ ತೃಪ್ತ ಆಗ್ಬಿಡತ್ತೆ. ದಾದಿಯವರ ಮನಸ್ಸಿಗೆ ಬಹಳ ಖುಷಿಯಾಗತ್ತೆ. ಸೂಕ್ಷ್ಮ ಧ್ವನಿಯಲ್ಲಿ ಅವರು ಹೇಳಿದ ಹಾಗೆ ಅನ್ನಿಸ್ತು. ಈಗ ನಿನ್ನ ಬಂಧನ ಬೇಗ ತೀರತ್ತೆ, ಹೆದರಬೇಡ. ಈಗ ನಾನು ಸಾಕಾರನಾಗಿದ್ದೇನೆ. ಈ ಅನುಭವದ ಜೊತೆಗೆ ದಾದಿಯೊಳಗಿನ ಹಸಿವು, ಬಾಯಾರಿಕೆ ಸಂಪೂರ್ಣ ಇಲ್ಲದಿರುವ ರೀತಿ ಅನುಭವ ಆಯಿತು. ಎಲ್ಲವೂ ಸಿಕ್ಕಿದಂತಾಯಿತು. ಶರೀರ ಬಹಳ ನಿಶ್ಶಕ್ತ ಮತ್ತು ನಿರ್ಬಲ ಆಗಿತ್ತು. ಕೆಲವು ದಿನ ಹಸಿವು, ಬಾಯಾರಿಕೆ ಕಾರಣ ಕ್ಷೀಣ ಆಗಿದ್ರು. ಆದರೆ ಈ ಸಾಕ್ಷಾತ್ಕಾರದ ನಂತರ ಆತ್ಮಿಕ ಶಕ್ತಿಯ ವಿಶೇಷ ಅನುಭವ ಆಯಿತು ಹಾಗೂ ದೇಹದ ದುರ್ಬಲತೆಯ ಅನುಭವ ಆಗಲಿಲ್ಲ. 3 ದಿನಗಳ ನಂತರ ಬಾಗಿಲನ್ನು ತೆಗೆದು ಲೌಕಿಕ ಸಂಬಂಧಿಗಳು ಮತ್ತೆ ಕೇಳಿದ್ರು, ಈಗ ಹೇಳು, ಏನನ್ನ ಯೋಚಿಸಿದ್ಯಾ ಅಂತ. ವಿವಾಹವನ್ನ ಮಾಡ್ಕೊಳ್ತೀರ ತಾನೆ ಅಂತ ಕೇಳಿದ್ರು. ನೋಡು, ನಿನ್ನ ಹಠವನ್ನು ಬಿಟ್ಬಿಡು. ಒಂದು ಬಾರಿ ನಿನ್ನ ಬಾಯಿಂದ ಹೇಳು, ನಾನು ಓಂ ಮಂಡಲಿಗೆ ಹೋಗೋದಿಲ್ಲ ಹಾಗೂ ಮದುವೆಯನ್ನು ಮಾಡ್ಕೊಳ್ತೇನೆ ಅಂತ. ದಾದಿ ಹೇಳಿದ್ರು, ನೀವು ಏನನ್ನ ಹೇಳ್ತಾ ಇದ್ದೀರಾ? ನೀವು ಎಲ್ಲಿಯವರೆಗೂ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ವಾ? ನೋಡಿ, ನನ್ನ ಮಾತನ್ನು ಕೇಳಿ. ಈ ಆಕರ್ಷಣೆಯ ಬೆಂಕಿ ಆರುವಂಥದ್ದಲ್ಲ. ಇದನ್ನು ಆರಿಸಲೂ ಸಾಧ್ಯ ಇಲ್ಲ. ಹೌದು, ಒಂದು ವೇಳೆ ನಾನು ಈ ಆಕರ್ಷಣೆಯಲ್ಲಿ ಶರೀರ ಬಿಟ್ಟರೆ ನನ್ನ ಆತ್ಮ ಅಂತೂ ಪ್ರಭುವಿನ ಸ್ಮೃತಿಯಲ್ಲಿ ಸ್ಥಿತವಾಗಿದ್ದು ಸ್ವರ್ಗದ ಬಾಗಿಲಿಗೆ ಬಂದೇ ಬರ್ತೇನೆ. ಆದರೆ ನೀವು ನನ್ನ ಮೃತ ಶರೀರವನ್ನು ಒಂದು ಸಾರಿ ಓಂ ಮಂಡಲಿಯ ಸತ್ಸಂಗದ ದ್ವಾರದ ಎದುರು ಖಂಡಿತ ತೆಗೆದುಕೊಂಡು ಹೋಗಿ ಅಂತ ದಾದಿ ಹೇಳಿದ್ರು. ಈ ಮಾತನ್ನು ಕೇಳಿದವರು ಆಶ್ಚರ್ಯದಿಂದ ನಿರಾಶರಾಗಿ ಹಾಗೂ ಕೆಲವರು ಕ್ರೋಧದಿಂದ ಹೇಳಿದ್ರು, ನೀನು ಇಲ್ಲಿಯವರೆಗೂ ಬದಲಾಗಲಿಲ್ವಾ? ನೀನು ಒಪ್ಪೋದಿಲ್ವಾ ಅಂತ ಕೇಳಿದ್ರು. ದಾದಿ ಹೇಳಿದ್ರು, ನೋಡಿ, ನೀವು ತಿಳಿದಿರುವಷ್ಟು ನಾನು ಹೇಡಿಯಲ್ಲ. ನಾವು ಕಷ್ಟಗಳನ್ನು ಸಹನೆ ಮಾಡ್ಕೊಳ್ಳೋ ಕನ್ಯೆಯರು, ಮಾತೆಯರಾಗಿದ್ದೇವೆ. ನೀವು ಎಷ್ಟೇ ನಿಂದನೆ ಮಾಡಿ ನಮಗೆ ಅದರ ಚಿಂತೆ ಇಲ್ಲ. ನಾನು ಈ ಜ್ಞಾನದ ಬಲದಿಂದ ಪ್ರಭುವಿನ ಪ್ರೇಮಕ್ಕಾಗಿ ಧೈರ್ಯ ಮಾಡೋದು ಹಾಗೂ ನಿಂದನೆಗಳನ್ನು ಸಹಿಸೋದು ಚೆನ್ನಾಗಿ ಕಲ್ತಿದ್ದೇನೆ. ಆದರೆ ನೋಡಿ, ಈ ನಿಂದನೆಯ ಪರಿಣಾಮ ಖಂಡಿತ ನೀವು ಭೋಗಿಸಲೇಬೇಕಾಗತ್ತೆ. ಯಾಕೆಂದರೆ ನಮ್ಮ ರಕ್ಷಕ ಸ್ವಯಂ ಪರಮಾತ್ಮ ಆಗಿದ್ದಾರೆ. ನಿಮ್ಮ ಮೇಲೆ ಇದರಿಂದ ನನಗೆ ದಯೆ ಬರುತ್ತೆ ಅಂತ ದಾದಿ ಹೇಳ್ತಾ ಇದ್ರು. ನೀವು ಪ್ರಭುವನ್ನ ಅರ್ಥ ಮಾಡ್ಕೊಂಡಿಲ್ಲ ಹಾಗೂ ನನ್ನನ್ನೂ ಕೂಡ ಅರ್ಥ ಮಾಡ್ಕೊಂಡಿಲ್ಲ ಹಾಗೂ ಸುಮ್ಮನೆ ಹೊಡೆದು ನಿಮ್ಮ ತಲೆಯ ಮೇಲೆ ಪಾಪದ ಹೊರೆಯನ್ನ ಹೆಚ್ಚು ಮಾಡ್ಕೊಳ್ತಾ ಇದ್ದೀರಾ ಅಂತ ದಾದಿ ಅವ್ರಿಗೆ ಹೇಳ್ತಾ ಇದ್ರು. ಅವರು ಇವರನ್ನ ಮತ್ತೆ ಸರಪಳಿಯಿಂದ ಕಟ್ಟಿ ಹಾಕಿದ್ರು. ಹೆಚ್ಚು ಕಡಿಮೆ 2 ತಿಂಗಳವರೆಗೆ ಈ ರೀತಿ ಆಯಿತು. ಕೊನೆಗೆ ದಾದೀಜಿಯವರ ದೊಡ್ಡ ಅಕ್ಕನವರು ವಿದೇಶದಿಂದ ಬಂದರು. ಅವರು ಲೌಕಿಕ ಸಂಬಂಧಿಗಳಿಗೆ ಹೇಳಿ ಇವರನ್ನ ಆ ಸರಪಳಿಗಳಿಂದ ಬಿಡಿಸಿದ್ರು. ಆದರೆ ನಂತರವೂ ಕೂಡ ಬಹಳ ಸಮಯದವರೆಗೆ ನಿಂದನೆ ಮಾಡ್ತಲೇ ಇದ್ರು. ನನ್ನ ಲೌಕಿಕ ಸಂಬಂಧಿಗಳಿಗೆ ದಾದಿಯವರು ಹೇಳ್ತಲೇ ಇದ್ರು, ನೀವು ನನ್ನ ಶರೀರದ ಮಾಲೀಕರು, ಆದರೆ ಆತ್ಮನ ಮಾಲೀಕ ಅಂತೂ ಪರಮಾತ್ಮ ಆಗಿದ್ದಾರೆ. ಬೇಕಾದರೆ ನನ್ನ ಶರೀರವನ್ನು ಕಟ್ಟಾಕಿ, ಆದರೆ ಆತ್ಮವಂತೂ ಈಶ್ವರನ ಮಗು ಆಗಿದೆ. ಅವರೊಂದಿಗೆ ನಾವೆಲ್ಲ ಮಾರಾಟ ಆಗಿದ್ದೇವೆ. ಆದರೆ ಅವರು ನನ್ನ ಎಲ್ಲ ಮಾತುಗಳನ್ನು ಕೇಳಿದ್ರು. ಒಂದು ಕಡೆ ಭಾರತವಾಸಿ ದೇವತೆಗಳ ಮೂರ್ತಿಗಳನ್ನು ಮಾಡಿ ಅವರನ್ನು ಪೂಜೆ ಮಾಡ್ತಾರೆ. ಆದರೆ ಮತ್ತೊಂದು ಕಡೆ ಅವರನ್ನು ಪೂಜೆ ಮಾಡಿ ನೀರಿನಲ್ಲಿ ಮುಳುಗಿಸ್ತಾರೆ. ಸ್ಥಿತಿಯನ್ನು ನಾನು ಪ್ರಾಯೋಗಿಕವಾಗಿ ನೋಡಿದ್ದೇನೆ. ಈ ಜನ ಪವಿತ್ರ ಕನ್ಯೆಯರು ಹಾಗೂ ದೇವತೆಗಳ ಚಿತ್ರಗಳನ್ನು ಪೂಜೆ ಮಾಡ್ತಾರೆ. ಹಾಗೂ ಯಾವಾಗ ಆ ರೀತಿ ನಾವು ಆಗ್ತೇವೆ ಅಂತ ಪುರುಷಾರ್ಥ ಮಾಡ್ತೇವೆ, ಆಗ ಅವರು ನಮ್ಮ ಮೇಲೆ ನಿಂದನೆಯನ್ನು ಮಾಡ್ತಾರೆ. ದೇವಿಯರ ಪೂಜೆಯನ್ನು ಮಾಡಿ ಅವರ ಮೂರ್ತಿಗಳನ್ನು ಜಲ ನಿಮಗ್ನ ಮಾಡುವ ಜೊತೆಗೆ ಮತ್ತೊಂದು ಕೌತುಕವನ್ನು ನಾನು ನೋಡಿದೆ. ಇವರು ಸನ್ಯಾಸಿಯರ ಚರಣವನ್ನು ಮುಟ್ತಾರೆ, ಅವರ ಮುಂದೆ ಶಿರಬಾಗ್ತಾರೆ. ಯಾಕೆಂದರೆ
ಅವರು ಬ್ರಹ್ಮಚರ್ಯದ ಪಾಲನೆ ಮಾಡ್ತಾರೆ ಹಾಗೂ ಕನ್ಯೆಯರ ಮುಂದೆ ತಲೆ ತಗ್ಗಿಸ್ತಾರೆ. ಆದರೆ ಅದೇ ಕನ್ಯೆಯ ವಿವಾಹ ಆದಾಗ ಯಾರು ಮೊದಲು ಪೂಜ್ಯ ಕನ್ಯೆ ಆಗಿದ್ರೋ ಅವರು ಈಗ ನಾಚಿಕೆಯಿಂದ ಮುಖ ಸೆರಗಿನಿಂದ ಮುಚ್ಚಿಕೊಂಡು ಎಲ್ಲರ ಮುಂದೆ ಬಂದು ಎಲ್ಲರ ಕಾಲಿಗೂ ನಮಸ್ಕಾರ ಮಾಡ್ತಾರೆ. ಆ ಕನ್ಯೆಗೆ ಹಾಗೂ ಈ ಮಾತೆಗೆ ವ್ಯತ್ಯಾಸ ಏನು ಇದೆ ಅಲ್ವಾ? ಅವರು ಕುಮಾರಿಯ ವ್ರತವನ್ನು ಬಿಟ್ಟು ಕಾಮವನ್ನು ಮನಸ್ಸಿನಲ್ಲಿ ಇರಿಸ್ಕೊಂಡ್ರು. ಆದರೆ ಇಂದು ನಾವು ಪವಿತ್ರರಾಗಲಿಕ್ಕೆ ಇಷ್ಟಪಡ್ತೇವೆ, ಕುಮಾರಿ ವ್ರತದ ಪಾಲನೆ ಮಾಡಲಿಕ್ಕೆ ಇಷ್ಟಪಡ್ತೇವೆ. ಆದರೆ ಅವರು ನಮಗೆ ಹೊಡಿತಾರೆ, ಬಡಿತಾರೆ. ಹೇಗೆ ಮೂಗು ಕತ್ತರಿಸ್ಕೊಂಡಿರುವ ಪಂಥದವರು ಬೇರೆಯವ್ರಿಗೂ ಕೂಡ ಮತ್ತೊಬ್ಬರ ಮೂಗನ್ನು ಕತ್ತರಿಸಲಿಕ್ಕೆ ಇಷ್ಟಪಡ್ತಾರೆ. ಅಂದರೆ ಮನುಷ್ಯನ ಸ್ವಮಾನ ಆಗಿರುವ ಪವಿತ್ರತೆಯನ್ನು ನಷ್ಟ ಮಾಡಲಿಕ್ಕೆ ಇಷ್ಟಪಡ್ತಾರೆ. ನಾವು ವಿಕಾರದ ಮದುವೆಯಿಂದ ಜೀವನ ಹಾಳು ಮಾಡಿಕೊಳ್ಳುವಂತಹ ನಾರಿಯರಿಗೆ ಇದನ್ನೆಲ್ಲ ಹೇಳ್ತೇವೆ. ಆದರೆ ಕೋಟಿ ಕೋಟಿ ಮನುಷ್ಯರಲ್ಲಿ ಯಾರೋ ಒಬ್ಬಿಬ್ರು ಮಾತ್ರ ಈ ಮಾತುಗಳನ್ನು ಕೇಳ್ತಾರೆ. ಯಾವ ಮಾತೆಯರು ಜ್ಞಾನಾಮೃತವನ್ನು ಸೇವನೆ ಮಾಡಿದ್ರೋ ಅವರುಗಳಂತೂ ಈಗ ಪವಿತ್ರತೆ ಅಥವಾ ಬ್ರಹ್ಮಚರ್ಯದ ವ್ರತವನ್ನು ಪಾಲನೆ ಮಾಡುವ ಪ್ರತಿಜ್ಞೆ ಮಾಡಿದ್ರು. ಯಾಕೆಂದರೆ ಅವರು ಜ್ಞಾನದ ರಸವನ್ನು ಸವಿದಿದ್ರು. ಈ ಪ್ರಕಾರ ಸಂಬಂಧಿಗಳಿಂದ ನಿಂದನೆಗಳನ್ನು ಸಹನೆ ಮಾಡುವ ಪ್ರತಿಯೊಬ್ಬ ಮಾತೆ ಕನ್ಯೆಯರ ಬೇರೆ ಬೇರೆ ಕಥೆಗಳಿವೆ. ಜನರ ಕಣ್ಣಿನಲ್ಲಿ ಮಾಯೆಯು ಧೂಳನ್ನು ಹಾಕಿ ಅವರು ಈ ಕನ್ಯೆಯರ ಮಾತೆಯರ ಜ್ಞಾನನಿಷ್ಠೆ ಸ್ಥಿತಿಯನ್ನು ನೋಡಿ ಸ್ವಯಂ ಸೌಭಾಗ್ಯಶಾಲಿಗಳಾಗುವ ಬದಲು ಅವರು ಇವರ ಮೇಲೆ ನಿಂದನೆ ಮಾಡ್ತಾರೆ, ಅಪವಾದ ಆಗ್ತಾರೆ. ಈ ಪ್ರಕಾರ ವಿಕಾರಿ ಜನರ ಅತ್ಯಾಚಾರ ದಿನೇ ದಿನ ಹೆಚ್ಚುತ್ತಾ ಹೋಗ್ತಾ ಇತ್ತು. ಆದರೆ ಶರೀರವನ್ನು ಬಂಧನ ಹಾಕೋದ್ರಿಂದ ಮನಸ್ಸನ್ನು ಯಾರಾದರೂ ಬಂಧಿಸಲಿಕ್ಕೆ ಸಾಧ್ಯ ಆಗತ್ತಾ? ಇಲ್ವೇ ಇಲ್ಲ. ಕೊನೆಗೆ ಮಾತೆಯರ ಕನ್ಯೆಯರ ಮನಸ್ಸನ್ನು ಯಾರೂ ಕೂಡ ಬಂಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಬುದ್ಧನ ತಂದೆ ಬುದ್ಧ ಅಥವಾ ಗೌತಮನನ್ನು ರಾಜ ಮಹಲ್ನಲ್ಲಿ ಬಂಧಿಸಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅದರ ಪರಿಣಾಮ ಏನಾಯಿತು? ಗೌತಮ ಮನೆಯಿಂದ ಓಡೋದ್ರು. ದಯಾನಂದ ಅಥವಾ ಮೂಲ ಶಂಕರನನ್ನು ಮನೆಯೊಳಗೆ ಇಡಲಿಕ್ಕೆ ಅವರ ತಂದೆ ಪ್ರಯತ್ನ ಮಾಡಿದ್ರು. ಆದರೆ ಜ್ಞಾನದ ಬಾಯಾರಿಕೆಯಿಂದ ದಯಾನಂದ ಅದನ್ನು ತೀರಿಸ್ಕೊಳ್ಳುವಂಥವ್ರಿಗೆ ನಿಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಶಂಕರಾಚಾರ್ಯರ ತಾಯಿಯವರು ಅವರಿಗೆ ಅನೇಕ ಬಾರಿ ಮನೆಯಲ್ಲಿಯೇ ಹಾಗೂ ವಿವಾಹಿತ ಜೀವನಕ್ಕಾಗಿ ತಯಾರು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಅವರಂತೂ ನದಿಯಲ್ಲಿ ಮೊಸಳೆಯೊಂದು ಹಿಡಿದ ಕಾರಣವನ್ನು ಮುಂದೆ ಮಾಡಿಕೊಂಡು ಕೊನೆಗೆ ಒಪ್ಪಿಗೆ ಪಡ್ಕೊಂಡ್ರು. ಗೋವಿಂದ ಸಿಂಹರವರ ಮಕ್ಕಳಿಗೆ ಗೋಡೆಯೊಳಗೆ ಜೀವಂತ ಸ್ಥಿತಿಯಲ್ಲಿ ಹೋಗುವ ಭಯವನ್ನು ಕೊಟ್ಟು ಧರ್ಮವನ್ನು ಬದಲಾಯಿಸಲಿಕ್ಕೆ ಹೇಳಲಾಯಿತು. ಆದರೆ ಅವರು ತಮ್ಮ ಧರ್ಮ ಮಾರ್ಗವನ್ನು ಮೀರಿದ್ರ? ಇಲ್ಲ. ಅನೇಕ ಅಪವಾದಗಳನ್ನು ಸಹನೆ ಮಾಡಿದ್ರು. ಅವರು ಧರ್ಮನಿಷ್ಠೆಯನ್ನು ಇನ್ನೂ ಹೆಚ್ಚಾಗಿ ಬೆಳೆಸ್ಕೊಂಡ್ರು. ಅದೇ ರೀತಿ ಕನ್ಯೆಯರ ಮಾತೆಯರ ಮೇಲೆ ಯಾವ ಅತ್ಯಾಚಾರ ಆಯಿತು ಅದರ ಪರಿಹಾರವೂ ಕೂಡ ಆಯಿತು. ಆ ಕನ್ಯೆಯರು ಮಾತೆಯರಿಗೆ ತಮ್ಮ ಸಂಬಂಧಿಗಳ ಮೇಲಿನ ಮೋಹ ಮುರಿದೋಯ್ತು. ಹಾಗೂ ಅವರು ಅವರ ಪ್ರೀತಿಯ ಟೊಳ್ಳುತನ ಹಾಗೂ ಸ್ವಾರ್ಥತೆಯನ್ನು ಚೆನ್ನಾಗಿ ತಿಳ್ಕೊಂಡ್ರು. ಪತಿಯಿಂದ ಸಿಕ್ಕಿದ ಅಸಾಧ್ಯ ತೊಂದರೆಗಳಿಂದ ಪತ್ನಿಯ ಮನಸ್ಸಿನಲ್ಲಿ ಓಹೋ, ಯಾವ ಪತಿಯನ್ನು ನಾವು ಪರಮೇಶ್ವರ ಹಾಗೂ ಗುರು ಅಂತ ಒಪ್ಕೊಂಡಿದ್ವಿ, ಅವರೂ ಕೂಡ ನಮ್ಮ ಜೊತೆ ಕೇವಲ ಕಾಮವಾಸನೆಯ ಸಂಬಂಧದಿಂದ ಇರುತ್ತೆ. ಸತ್ಯವಾದ ಪ್ರೀತಿ ಅವರ ಮನಸ್ಸಿನಲ್ಲಿ ಇರಲಿಲ್ಲ. ಅವರು ನಮ್ಮನ್ನು ವಿಷಯ ಭೋಗದ ಒಂದು ಗೊಂಬೆ ಅಂತ ತಿಳ್ಕೊಂಡು ಮನೆಗೆ ಕರ್ಕೊಂಡು ತಂದಿದ್ದಾರೆ. ಆದ್ದರಿಂದಲೇ ಇಂದು ವಾಸನೆ ಭೋಗದ ತೃಪ್ತಿಯಲ್ಲಿ ಅವರು ನಮಗೆ ಕಷ್ಟವನ್ನು ಕೊಡ್ತಾ ಇದ್ರು. ಸತ್ಯವಾಗಿ ಇದೆಲ್ಲವೂ ಕೂಡ ಸುಳ್ಳಿನ ಸಂಬಂಧ ಆಗಿತ್ತು. ಸಿನಿಮಾಗೆ ಹೋಗಬೇಕು, ಇವರ ವಾಸನೆಯ ಹಸಿವು ಮತ್ತು ಪಶು ವೃತ್ತಿಯನ್ನು ಪೂರ್ಣ ಮಾಡಬೇಕು, ಇವರ ಮಾತನ್ನು ಒಪ್ಪಿ ಮಾಂಸವನ್ನು ತಿನ್ನಬೇಕು ಹಾಗೂ ಮದ್ಯಪಾನವನ್ನು ಕುಡಿಬೇಕು, ಆಗ ನಾವು ಅವರ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತಿತ್ತು ಅಂತ ದಾದಿ ಹೇಳ್ತಾರೆ. ಆದರೆ ನಾವು ಒಂದು ವೇಳೆ ಒಳ್ಳೆಯ ಮಾರ್ಗದಲ್ಲಿ ನಡೆದ್ರೆ ಹಾಗೂ ಪ್ರಭುವಿನ ಆಜ್ಞೆಯನ್ನು ಒಪ್ಪಿದ್ರೆ ಇವರು ನಮ್ಮ ಶತ್ರುಗಳಾಗ್ಬಿಡ್ತಾರೆ. ನಮಗೆ ಅವರು ಜ್ಞಾನಾಮೃತ ಕುಡಿಲಿಕ್ಕೆ ಸತ್ಸಂಗಕ್ಕೆ ಹೋಗ್ಲಿಕ್ಕೂ ಬಿಡ್ತಾ ಇರಲಿಲ್ಲ. ಯಾಕೆಂದರೆ ಇದರಲ್ಲಿನೂ ಕೂಡ ಅವರು ತಮ್ಮ ಸ್ವಾರ್ಥ ಸಾಧನೆಗೆ ತಡೆ ಆಗತ್ತೆ ಅಂತ ನೋಡ್ತಾರೆ. ಅಯ್ಯೋ, ನಮ್ಮ ತಂದೆ ತಾಯಿಯೂ ಕೂಡ ಲೋಕ ಮರ್ಯಾದೆಯ ಬಂಧನದಲ್ಲಿ ಸಿಲುಕಿದ್ರಿಂದ ನಮಗೋಸ್ಕರವಾಗಿ ಏನಾದರೂ ಮಾಡೋದ್ರಲ್ಲಿ ಅಸಮರ್ಥರಾಗಿದ್ರು. ಯಾರನ್ನ ನಾವು ಧರ್ಮದ ಹೊಣೆಗಾರರು ಅಂತ ಒಪ್ತಾ ಇದ್ವಿ ಹಾಗೂ ಯಾವ ಶಾಸ್ತ್ರ ಹಾಗೂ ಗ್ರಂಥಗಳಿಂದ ಮೀರಾ, ಶೀತಲ, ಸರಸ್ವತಿಯರ ಕಥೆಯನ್ನು ಕೇಳ್ತಾ ಇದ್ವಿ ಹಾಗೂ ಬ್ರಹ್ಮಚರ್ಯದ ಗುಣವನ್ನು ಗಾಯನ ಮಾಡೋದ್ರಲ್ಲಿ
ಸುಸ್ತಾಗ್ತಾ ಇರಲಿಲ್ಲ ಅನ್ನೋದು ಸಮಾಜದ ಅಣ್ಣಂದಿರು ಬಂಧುಗಳ ಮುಂದೆ ಆ ಪಂಡಿತರು ಒಂದು ಮಾತನ್ನು ಹೇಳ್ತಾ ಇರಲಿಲ್ಲ. ಆ ಕಥಾವಾಚಕಗಳ ಚಿಹ್ನೆಯೂ ಅಲ್ಲಾಡ್ತಾ ಇರಲಿಲ್ಲ. ಅಂದರೆ ಸಮಾಜದಲ್ಲಿ ಭ್ರಷ್ಟಾಚಾರದ ಪೋಷಕ ತತ್ವಗಳಿಗೆ ಅವರು ಕೂಡ ಸಹಯೋಗಿಗಳಾಗ್ತಾ ಇದ್ರು. ಸರಿಯಾಗಿಯೇ ಇಂದು ನಮ್ಮ ಕಣ್ಣು ತೆರೆಯಿತು. ಆ ತೊಂದರೆ ಅಥವಾ ಕಷ್ಟಗಳಿಂದ ನಮಗೆ ನಿಜವಾಗಿ ಲಾಭ ಆಯಿತು. ನಮ್ಮ ನಿಜ ಸಂಬಂಧಿಗಳ ವಾಸ್ತವಿಕ ರೂಪವನ್ನು ಇಂದು ಚೆನ್ನಾಗಿ ತಿಳ್ಕೊಳ್ಳಾಯಿತು. ಪ್ರಭು ಸತ್ಯವಾಗಿ ತಾವು ಒಬ್ಬರು ಮಾತ್ರನೇ ಆಸರೆ ಆಗಿದ್ದೀರಾ. ಈ ಸ್ಥಳದಲ್ಲಿ ನಮ್ಮವರು ಬೇರೆ ಯಾರೂ ಇಲ್ಲ. ನಮ್ಮ ಪ್ರಾಣ ಹೋದರೂ ಹೋಗಲಿ, ಆದರೆ ಪ್ರಭು ನಾವು ನಮ್ಮ ಪವಿತ್ರತೆಯ ರೂಪದ ಧರ್ಮವನ್ನು ಈಗ ಖಂಡಿತವಾಗಿ ಬಿಡೋದಿಲ್ಲ ಅಂತ ತೀರ್ಮಾನ ಮಾಡಿದ್ವಿ. ನಮ್ಮ ಸರಿಯಾದ ಸತ್ಯಪೂರ್ಣ ವ್ಯವಹಾರದಿಂದ ಜನರು ಕನ್ಯೆಯರನ್ನು ಮಾತೆಯರನ್ನು ಇನ್ನೂ ದೃಢ ಪ್ರತಿಭಾವಂತರನ್ನಾಗಿ ಮಾಡಿದ್ರು. ಒಂದು ವೇಳೆ ಅವರೊಂದಿಗೆ ಸ್ನೇಹಪೂರ್ವಕವಾಗಿ ಏನಾದರೂ ಮಾಡಿದರೆ ಅಥವಾ ಅವರ ಮಾತನ್ನು ಕೇಳಿದರೆ ಮಾತು ಮುಂದುವರಿತಾ ಇರಲಿಲ್ಲ. ಆದರೆ ಈಗಲೂ ಕೂಡ ಎರಡು ಕಡೆಯಿಂದ ಮನಸ್ಸಿನ ಸಂಬಂಧ ಮುರಿದಿತ್ತು. ಯಾವ ಸ್ತ್ರೀಯನ್ನು ತಾನು ವಿಷಯ ಸುಖಕ್ಕಾಗಿ ತಂದೆ ಈಗ ನನಗೆ ಅದು ಸಿಗೋದಿಲ್ಲ ಅನ್ನೋದನ್ನು ಕಂಡುಕೊಂಡ ಪತಿ ಬಹಳವಾಗಿ ಅನ್ಯಾಯ ರೀತಿಯಿಂದ ತನ್ನ ಪತ್ನಿಯನ್ನು ಮನೆಯಿಂದ ಹೊರಗೆ ಹಾಕ್ಬಿಡ್ತಾ ಇದ್ರು. ಯಾವಾಗ ತಂದೆ ತಾಯಿ ತಮ್ಮ ಕನ್ಯೆ ಅಥವಾ ಸೊಸೆ ವಿಷಯ ವಿಕಾರವನ್ನು ದ್ವೇಷ ಮಾಡ್ತಾರೆ ಅಂತ ಕಂಡ್ಕೊಳ್ತಿದ್ರೋ ಆಗ ಪಂಚಾಯಿತಿಯ ಒತ್ತಡದಿಂದ ಅಥವಾ ಲೋಕ ಮರ್ಯಾದೆಯ ಭಯದಿಂದ ತಮ್ಮ ಸಂಬಂಧವನ್ನು ಮುರಿದುಕೊಳ್ಳುವಂತಹ ಹಾಗೂ ಅವರನ್ನು ಮನೆಯಿಂದ ಹೊರ ಹಾಕ್ತಾ ಇದ್ರು. ಕೊನೆಗೆ ಕೆಲವೊಬ್ಬರು ಮನೆಯಿಂದ ಹೊರಗೆ ಕಳಿಸ್ತಾ ಇದ್ರು. ಪರಂಪಿತ ಪರಮಾತ್ಮ ಎಲ್ಲರ ರಕ್ಷಕರು ಹಾಗೂ ಆಸರೆ ಆಗಿದ್ದಾರೆ. ಆ ಸರ್ವಶಕ್ತಿವಂತರೇ ಅವರಿಗೆ ಸಮಾಧಾನ ಹಾಗೂ ಸಾಂತ್ವನವನ್ನು ಕೂಡ ಕೊಟ್ಟರು. ಆ ಆಸರೆ ಇಲ್ಲದೆ ಇರುವಂಥವ್ರಿಗೆ ಆಶ್ರಯ ಹಾಗೂ ಅಭಯದ ದಾನವನ್ನು ಕೊಟ್ಟರು. ಪ್ರಪಂಚದಲ್ಲಿ ಯಾರಿಗೆ ಬೇರೆಯವರ ಆಸರೆ ಇರೋದಿಲ್ಲ ಅವರಿಗೆ ಪರಮಾತ್ಮ ಒಬ್ಬನೇ ಆಸರೆ ಹಾಗೂ ಜೊತೆ ಆಗ್ತಾರೆ ಅಂತ ಲೋಕೋಕ್ತಿನೂ ಕೂಡ ಇದೆ.